ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಮಂತ್ರಾಲಯದ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ರಾಯರು ಅಂದರೆ ಯಾರಿಗೆ ತಿಳಿದಿಲ್ಲ? ಈಗ ಅದೇ ರಾಯರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ, ಕೇಳ್ತೀರಲ್ವಾ? ಶ್ರೀನಿವಾಸನು ತಿಮ್ಮಣ್ಣ ಭಟ್ಟರ ಸ್ವಪ್ನದಲ್ಲಿ ಕಾಣಿಸಿದ್ದು ಯಾಕೆ? ಅಷ್ಟು ಸುಲಭವಾಗಿ ಶ್ರೀಹರಿಯು ತಿಮ್ಮಣ್ಣ ಭಟ್ಟರಿಗೆ ಒಲಿದನೆ? ಇಲ್ಲಿ ಮಕ್ಕಳಾದವರಿಗೆ ಇನ್ನೂ ಮಕ್ಕಳಾಗಬೇಕೆಂಬ ಆಸೆ, ಮಕ್ಕಳಿಲ್ಲದವರಿಗೆ ಒಂದು ಕೂಸನ್ನಾದರೂ ಪಡೆಯಬೇಕೆಂಬ ಹಂಬಲ. ಆದರೆ ತಿಮ್ಮಣ್ಣ ಭಟ್ಟರಿಗೆ ದೈವ ಸಹಾಯದಿಂದ ಆಗಾಗಲೇ ಒಬ್ಬ ಮಗನಿದ್ದ. ಆದರೂ ಮತ್ತೊಬ್ಬ ಪುತ್ರ ಸಂತಾನ ಆಗಬೇಕೆಂಬ ಬಯಕೆ ಹೆಚ್ಚಾಯಿತು. ಆ ಪುತ್ರನು ಲೋಕೋದ್ಧಾರಕನು, ಭಾಗವತಾಗ್ರಣಿಯು, ಧರ್ಮೋದ್ಧಾರಕನು, ವಂಶೋತ್ತಮನು ಆಗಬೇಕೆಂದು ನಿಶ್ಚಯಿಸಿದರು. ಮೊದಲೇ ಶಾಸ್ತ್ರ, ಜಾತಕ ಇತ್ಯಾದಿಗಳ ಬಗ್ಗೆ ವಿವರ ಪಡೆದಿದ್ದರಲ್ಲದೆ ಸ್ವತಃ ಎಲ್ಲ ಗ್ರಂಥಗಳನ್ನು ಓದಿದವರಾದ್ದರಿಂದ ತಮಗೆ ವಿಶೇಷವಾಗಿರುವ ಒಂದು ಗಂಡು ಮಗುವನ್ನು ಪಡೆಯಬೇಕೆಂಬ ಇಚ್ಛೆ ಉಂಟಾಯಿತು. ಇದು ಸಾಧಿಸಬೇಕಾದರೆ ಮಾತಾಪಿತೃಗಳಾದವರು ಅನನ್ಯ ಭಕ್ತಿ, ಶ್ರದ್ಧೆ, ಕಾಯ, ವಾಚ, ಮನಸ ಎಲ್ಲದರಲ್ಲೂ ಪರಿಶುದ್ಧರಾಗಿರಬೇಕು. ಅಲ್ಲದೆ ಪೂಜಾ ವಿಚಾರಗಳ ಬಗ್ಗೆ ಪೂಜಾ ಪಾಠಗಳನ್ನು ಚಾಚೂ ತಪ್ಪದೆ ನಿರ್ವಹಿಸುವುದು ಅತೀ ಅಗತ್ಯ. ಭಗವಂತನ ಕೃಪಾ ಕಟಾಕ್ಷ ದೊರಕಿಸಿಕೊಳ್ಳಲು ದಂಪತಿ ಇಬ್ಬರೂ ತಿರುಪತಿ ಧಾವಿಸಿದರು. ಕಲಿಯುಗದ ಪ್ರತ್ಯಕ್ಷ ದೇವರಾದ ತಿರುಮಲದ ತಿಮ್ಮಪ್ಪನ ಮೊರೆ ಹೋದರು. ತಮ್ಮ ಧರ್ಮಪತ್ನಿಯಲ್ಲೂ ಏಕಾಗ್ರತೆಯಿಂದ ನಿಷ್ಠೆಯಿಂದ ನಿತ್ಯ ಪೂಜಾ ವಿಧಿಗಳನ್ನು, ಭಗವಂತನ ಧ್ಯಾನ, ವೃತ, ನಿಯಮವನ್ನು ಪಾಲಿಸಿ ದೇಹದಂಡನೆಯಿಂದ ಭಗವಂತನ ಸೇವೆ ಮಾಡೋಣವೆಂದು ಪ್ರತಿನಿತ್ಯ ಸೇವೆ, ಪ್ರದಕ್ಷಿಣೆ, ವೃತಾನುಚರಣೆ ಇತ್ಯಾದಿಗಳನ್ನು ಮಾಡಲಾರಂಭಿಸಿದರು. ಪತ್ನಿ ಗೋಪಿಕಾಂಬೆಯು ಎಲ್ಲವನ್ನು ನಿಷ್ಠೆಯಿಂದ ಮಾಡುತ್ತಿದ್ದಳು. ಜಪಪಾರಾಯಣ ಇತ್ಯಾದಿಗಳನ್ನು ಮಾಡುವ ಮೊದಲೇ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಭಕ್ತಿಯಿಂದ ಶ್ರೀನಿವಾಸನ ಸನ್ನಿಧಿಯಲ್ಲಿ ಕುಳಿತು ಆರಾಧಿಸುತ್ತಿದ್ದರು. ಹಾಗೆಯೇ ತಿಮ್ಮಣ್ಣ ಭಟ್ಟರು ವೇದ ಶಾಸ್ತ್ರಗಳ ಪಾರಾಯಣ ಏಕಚಿತ್ತದಿಂದ ಮಾಡಲಾರಂಭಿಸಿದಾಗ ಭಕ್ತಿಯ ಪರಾಕಾಷ್ಠೆ ಮುಗಿಲೇರಿತು. ದಿನಕ್ಕೊಮ್ಮೆ ಒಂದೇ ಊಟ, ಮಂಚದಲ್ಲಿ ಮಲಗುತ್ತಿರಲಿಲ್ಲ, ಬದಲಾಗಿ ಕೇವಲ ಭೂಷೇನರಾಗುತ್ತಿದ್ದರು. ಒಂದು ದಿನವೂ ಹಗಲು ನಿದ್ದೆಯನ್ನು ಮಾಡುತ್ತಿರಲಿಲ್ಲ. ಇದರಿಂದ ಅನುಷ್ಠಾನಗಳು ಹೆಚ್ಚಾದವು. ಅನನ್ಯ ಭಕ್ತಿಯಿಂದ ಆದಷ್ಟು ಬೇಗ ಶ್ರೀಹರಿಯ ಕೃಪಾದೃಷ್ಟಿಗೆ ಬೀಳಬೇಕೆಂಬ ಹಂಬಲ ಅತ್ಯಂತ ಹೆಚ್ಚಾಗಿ ಕಷ್ಟಪಟ್ಟು ಭಕ್ತಿಯನ್ನು ಮಾಡುತ್ತಿದ್ದರು. ಇದರಿಂದ ವಿಶೇಷವಾದ ಕಾಂತಿಯು ಮುಖದಲ್ಲಿ ಉಂಟಾಯಿತು. ಒಂದು ವಿಶೇಷವಾದ ಕಳೆಯು ನೋಡುವ ಜನರಿಗೆ ಕಾಣಲು ಶುರುವಾಯಿತು. ಜನಗಳು ಅವರನ್ನು ಹೆಚ್ಚಿನ ಗೌರವದಿಂದ ಕಾಣುತ್ತಿದ್ದರು. ಹೀಗಿರುವಾಗ ಒಂದೊಮ್ಮೆ ಶ್ರೀನಿವಾಸನ ಶಯನೋತ್ಸವ ಸಂದರ್ಭದಲ್ಲಿ ಇವರು ವೀಣಾವಾದನ ಮಾಡುತ್ತಿರುವಾಗ ಹಾಗೂ ತನ್ಮಯತೆಯಿಂದ ಹಾಡುತ್ತಿರುವಾಗ ಶ್ರೀನಿವಾಸನ ಬಲಗಡೆಯಿಂದ ಹಾಕಿರುವ ಹಾರವು ಪ್ರಸಾದವಾಗಿ ನೆಲಕ್ಕುರುಳಿತು. ಬಹಳ ಸಂತಸದಿಂದ ಇಬ್ಬರೂ ದೇವರು ಅವರನ್ನು ಮೆಚ್ಚಿದ್ದಾನೆ ಎಂದು ಕೂಡ ಆನಂದ ಬಾಷ್ಪ ಹರಿಸುತ್ತಾರೆ. ಭಗವಂತನಿಗೆ ನಮಸ್ಕರಿಸಿ ಆನಂದದಿಂದ ಮನೆಗೆ ವಾಪಸ್ಸಾಗುತ್ತಾರೆ. ಅಂದು ರಾತ್ರಿ ಕಳೆದು ಬ್ರಾಹ್ಮಿ ಮುಹೂರ್ತದಲ್ಲಿ ತಿಮ್ಮಣ್ಣಾಚಾರ್ಯ ಹಾಗೂ ಗೋಪಿಕಾಂಬೆಗೆ ಒಂದು ಸುಂದರ ಸ್ವಪ್ನವೊಂದು ಬೀಳುತ್ತೆ. ಹಲವಾರು ಸೂರ್ಯಪುಂಜವೆಂಬಂತೆ ಪ್ರಕಾಶದ ಹೊನಲು ಕಂಡುಬಂತು. ತೇಜೋಮಯಿಯಾದ ಶ್ರೀಹರಿಯು ಜಗಮಗಿಸುವ ಹಲವಾರು ಮುತ್ತು, ಮಾಣಿಕ್ಯ, ವೈಡೂರ್ಯ, ಕೌಸ್ತುಭ ಹಾಗೂ ಅನೇಕ ದಿವ್ಯಾಭರಣಗಳನ್ನು ಧರಿಸಿರುವ ಪಳಪಳ ಹೊಳೆಯುವ ಪೀತಾಂಬರವನ್ನು ತೊಟ್ಟು ಶಂಖ, ಚಕ್ರ, ಗದಾಧರನಾದ ಸುಂದರ ಮನಮೋಹಕ ದೇಹ ಸೌಷ್ಠವದಿಂದ ಕೂಡಿದ ಮಂದಹಾಸ ಬೀರುವ ಶ್ರೀನಿವಾಸನು ಪ್ರತ್ಯಕ್ಷನಾಗುತ್ತಾನೆ. ಇಬ್ಬರೂ ಪುಳಕಿತರಾಗಿ ಆತನ ದರ್ಶನ ಮಾತ್ರದಿಂದಲೇ ಎಲ್ಲವನ್ನು ಮರೆತು ಸ್ತಬ್ಧರಾಗುತ್ತಾರೆ. ಭಗವಂತನಲ್ಲಿಟ್ಟ ದೃಷ್ಟಿಯನ್ನು ತೆಗೆಯದೆ ಪ್ರಾರ್ಥಿಸುತ್ತಾರೆ. ಏನೆಂದರೆ, ಜಗತ್ತನ್ನು ರಕ್ಷಿಸುವವನೇ, ಭಕ್ತೋಪಾಸಕನೇ, ಅನಂತ ಕಲ್ಯಾಣ ಗುಣನಿಧಿಯೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ಮೋಕ್ಷ ಪ್ರದಾಯಕನೇ, ಬೇಡಿದನ್ನ ದಯಪಾಲಿಸುವವನೇ, ಅನೇಕ ಕೋಟಿ ಜೀವಿಗಳನ್ನು ಸೃಷ್ಟಿಸಿ ಪಾಲಿಸುವವನೇ, ಕರುಣಾಸಾಗರನೇ, ಭಕ್ತವತ್ಸಲನೇ, ಭಕ್ತರ ಸಮಸ್ತ ಪಾಪಗಳನ್ನು ನಿಷ್ಕ್ರಿಯಗೊಳಿಸುವವನೇ, ದೀನಬಂಧುವೆ, ಕೃಪಾದೃಷ್ಟಿಯಿಂದ ಲೋಕವನ್ನೆಲ್ಲ ಬೆಳಗುವವನೇ, ಮುಕ್ತಿಪ್ರದಾಯಕನೇ, ನೀನು ನಮ್ಮಯ ಪ್ರಾರ್ಥನೆಗಳನ್ನು ಆಲಿಸಿ ಬಂದಿರುವೆಯಾ? ಈ ಸೇವಕನ ಇಷ್ಟಾರ್ಥ ಈಡೇರಿಸುದೇವಾ ಎಂದು ಭಕ್ತಿಯಿಂದ ಕೈಮುಗಿದಾಗ ಶ್ರೀಹರಿಯು ಪ್ರಸನ್ನನಾಗಿ, ವತ್ಸ, ನೀನು ಉತ್ತಮ ಸಂತಾನಕ್ಕಾಗಿ ಭಕ್ತಿಯಿಂದ ಸೇವೆಗೈದಿರುವಿ. ನಿನ್ನ ಮನೋಭಿಲಾಷೆಯು ಪೂರ್ಣಗೊಳ್ಳಲಿ. ಈಗಾಗಲೇ ಲೋಕ ಕಲ್ಯಾಣಕ್ಕಾಗಿ ಒಬ್ಬ ಗಂಡು ಮಗುವನ್ನು ಯಾಚಿಸಿರುವಿ, ಅದು ಈಡೇರಲಿ. ಜಗತ್ತಿನ ಒಳಿತಿಗಾಗಿ
ಭಕ್ತರಲ್ಲಿ ಅಗ್ರಮಾನ್ಯನಾದ ವಾಯುಪುತ್ರನ ಆವೇಶಯುಕ್ತನು, ಎಲ್ಲರ ಒಳಿತನ್ನು ಬಯಸುವವನು, ಎಲ್ಲರ ಪ್ರೀತಿಪಾತ್ರನು, ಜಗತ್ತಿನ ಉದ್ಧಾರ ಮಾಡುವವನ ಇಲ್ಲಿ ಅವಶ್ಯವಿದೆ. ಹಾಗಾಗಿ ಒಬ್ಬ ಸುಪುತ್ರ ನಿನಗೆ ಕರುಣಿಸಿದ್ದೇನೆ. ಮುಂದೆ ಅವನು ಲೋಕಕ್ಕೆಲ್ಲ ಕೀರ್ತಿ ತರುತ್ತಾನೆ, ಧರ್ಮ ಪ್ರಚಾರವಾಗುತ್ತೆ, ಲೋಕಮಾನ್ಯನಾಗುತ್ತಾನೆ, ಕೀರ್ತಿವಂತನಾಗುತ್ತಾನೆ, ಧರ್ಮ ಜಾಗೃತಿ ಮಾಡುವಂಥವನಾಗುತ್ತಾನೆ ಎಂಬಿತ್ಯಾದಿಗಳಿಂದ ಪ್ರೋತ್ಸಾಹಿಸಿ ಭಗವಂತನು ಅದೃಶ್ಯನಾಗುತ್ತಾನೆ. ಹೀಗೆ ಶ್ರೇಷ್ಠವಾದ ಹರಿಯ ಕೃಪೆಯಿಂದ ಗೋಪಿಕಾಂಬೆಯು ಕೆಲ ದಿನಗಳಲ್ಲಿ ಗರ್ಭವತಿಯಾಗುತ್ತಾಳೆ. ಗಂಡ ಹೆಂಡಿರ ಸಂತೋಷಕ್ಕೆ ಎಲ್ಲೆನೇ ಇಲ್ಲದಾಗುತ್ತದೆ. ಶ್ರೀ ಮಹಾವಿಷ್ಣುವಿನ ವರಪ್ರಸಾದವಾದುದರಿಂದ ಗೋಪಿಕಾಂಬೆಗೆ ವಿಚಿತ್ರವಾದ ಬಯಕೆಗಳು ಉಂಟಾಗುತ್ತದೆ. ಹೇಗೆಂದರೆ, ಇವರ ಮನೆಯಲ್ಲಿರುವ ಮೃಷ್ಟಾನ್ನ ಭೋಜನವಿದ್ದರೂ ಸಹ ಬೇಡವೆನಿಸುತ್ತದೆ. ಪಕ್ಕದ ಮನೆಯ ತಣ್ಣಗಿನ ಆಹಾರ ಇಷ್ಟವಾಗುತ್ತದೆ. ತನಗೆ ಹುಟ್ಟುವ ಮಗು ಯತಿಯಾಗಿ ಕಾವಿ ವಸ್ತ್ರಗಳನ್ನು ಉಟ್ಟು ಭಿಕ್ಷೆಯನ್ನು ಬೇಡಿಕೊಂಡು ಅತ್ಯಂತ ಬುದ್ಧಿಶಾಲಿಯಾಗಿ ಜ್ಞಾನವಂತನಾಗಿ ಸಾರಸ್ವತ ಸಮಾಜಕ್ಕೆ ಕೊಡುಗೆ ನೀಡುವವನಾಗುತ್ತಾನೆ ಎಂಬ ಹಂಬಲ ಬರುತ್ತದೆ. ಗೋಪಿಕಾಂಬೆಯ ಗರ್ಭದಲ್ಲಿ ಪ್ರಹ್ಲಾದನೇ ಸೇರಿಕೊಂಡು ಮುಂದಿನ ಅವತಾರದಲ್ಲಿ ಶ್ರೀ ರಾಘವೇಂದ್ರರೇ ಜನ್ಮವೆತ್ತುತ್ತಾರೆಂದು ಆಕೆಯ ಬಯಕೆಯಿಂದ ಎಲ್ಲರಿಗೂ ತಿಳಿಯುತ್ತಿತ್ತು. ಅಂತೆಯೇ ನವಮಾಸ ತುಂಬಿ 1595ನೆಯ ಶ್ರೀ ಮನ್ಮಥ ನಾಮ ಸಂವತ್ಸರದ ಪಾಲ್ಗುಣ ಶುಕ್ಲ ಪಕ್ಷದ ಸಪ್ತಮಿ ಶುಕ್ರವಾರ ಮೃಗಶಿರ ನಕ್ಷತ್ರದಲ್ಲಿ ಭಾರೀ ತೇಜಸ್ವಿಯಾದ ಕಂದನಾಗಿ ಶ್ರೀ ರಾಘವೇಂದ್ರರು ಅವತಾರ ಮಾಡುತ್ತಾರೆ. ಉತ್ತಮ ನಕ್ಷತ್ರದಲ್ಲಿ ಹುಟ್ಟಿದ ರಾಯರು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಸರ್ವರನ್ನು ಉದ್ಧರಿಸುತ್ತಿದ್ದಾರೆ. ಧನ್ಯವಾದಗಳು. ನಮಸ್ಕಾರ. ಹರೇ ಕೃಷ್ಣ.